ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಫೇಕ್ ಪೇಮೆಂಟ್ಗಳ ಹಾವಳಿ ವಿಪರೀತವಾಗ್ತಾ ಇದೆ. ಇತ್ತೀಚೆಗಷ್ಟೇ ನಾವು ಯಲಹಂಕ ಮತ್ತು ಹೆಬ್ಬಾಳದಲ್ಲಿ ಅಂಗಡಿಗಳಿಗೆ ಹೋಗಿ ಅಲ್ಲಿ ಬಿಸ್ನೆಸ್ ಮಾಡಿ ದುಡ್ಡು ಕೊಡದೆ ವಂಚನೆ ಮಾಡ್ತಾ ಇರುವಂತಹ ಪ್ರಕರಣಗಳು ನಾವು ನೋಡ್ತಾ ಇದ್ವಿ. ಈಗ BMTCನಲ್ಲೂ ಕೂಡ ಈ ನಕಲಿ UPI ಪೇಮೆಂಟ್ನ ಕಾಟ ತಪ್ತಾ ಇಲ್ಲ. ರೆಡ್ ಹ್ಯಾಂಡ್ ಆಗಿ ಒಬ್ಬ ಪ್ರಯಾಣಿಕ ತಗ್ಲಾಕೊಂಡಿದ್ದಾನೆ. ನಕಲಿ ಲಿಂಕ್ ಮೂಲಕ UPI ಪೇಮೆಂಟನ್ನು ಈತ ಮಾಡಿದ್ದಾನೆ. ಹಣ ವರ್ಗಾವಣೆಯ ಸ್ಕ್ರೀನ್ ಶಾಟ್ ಅನ್ನು ತೋರಿಸಿ ಪೇಡ್ ಆಗಿದೆ ಅಮೌಂಟು ಅಂತ ತೋರಿಸಿದಾನೆ ಸ್ಕ್ರೀನ್ ಶಾಟ್ನ ಯುವಕ. ಬಟ್ ನಿರ್ವಾಹಕನಿಗೆ ಇಲ್ಲಿ ದುಡ್ಡು ಬಂದಿಲ್ಲ. ಹೀಗಾಗಿ ಅನುಮಾನಗೊಂಡು ವಿಚಾರಣೆ ಮಾಡಿದಾಗ ಚೆಕ್ ಮಾಡಿದಾಗ ಇವನು ದುಡ್ಡು ಹಾಕದೇ ಇರೋದು ಗೊತ್ತಾಗಿದೆ. ನಕಲಿ ಲಿಂಕ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಿರೋದು ಗೊತ್ತಾಗಿದೆ. ಸೊ ಈ ಯುವಕನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ BMTC ಚಾಲಕ ಮತ್ತು ನಿರ್ವಾಹಕ. ವಿಡಿಯೋ ಇದೆ, ನೋಡೋಣ. ಯಾವ ತರ ಮಾಡಿದೆ? ಅಲ್ಲ, ಫೋನ್ ಪೇನೇ. ನೀನು ಹೆಂಗ್ ಮಾಡಿದೆ? ಫೇಕ್ ತಾನೇ ಅದು? ಎಷ್ಟು ಮಾಡಿದ್ಯಾ? ನನಗೆ ಫೇಕ್ ಎಷ್ಟು ಮಾಡಿದ್ಯಾ? 120 ರೂಪಾಯಿ ಮಾಡಿದೆ. 2 ಸರಿ ಮೆಸೇಜ್ ತೋರಿಸ್ದೆ ನನಗೆ. 2 ಸರಿ ತೋರಿಸ್ದೆ. 2 ಸರಿ ತೋರಿಸ್ದೆ. ಯಲಹಂಕದಲ್ಲಿ 1 ಸರಿ ತೋರಿಸ್ದೆ. ಹುಣಸಮಳ್ಳಿ 1 ಸರಿ ತೋರಿಸ್ದೆ. ಅಲ್ಲ, 2ನೇ ಸಲಿನೂ ನೀನು ತೋರಿಸ್ದೆ. ಫೇಕೇ ತೋರಿಸ್ದೆ. ನಾನು ಮೆಸೇಜ್ ಬರಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ದೆ. ಓಕೆ, ನಾನು ನಿಜ ಒಪ್ಕೊಂಡ್ಬಿಡು, ನಾನು ಬಿಡ್ತೀನಿ. ನಂಗೆ ಕಾಲೇನು ಮುಗಿಬೇಡ. ನೀನು ಯಾವಾಗಿಂದ ಮಾಡ್ತಾ ಇದ್ದೀ ಹಿಂಗೆ? ಯಾವಾಗಿಂದ ಮಾಡ್ತಾ ಇದೀಯ? ಅಲ್ಲಲ್ಲ, ಗದಗಿಂದ ನೀನು ಅಲ್ಲಿಂದ ಇಷ್ಟು ದೂರ ಬಂದಿದ್ಯಾ? ಇಲ್ಲಿ ಮೋಸ ಮಾಡಕ್ಕೆ, ಬೆಂಗಳೂರಲ್ಲಿ ಮೋಸ ಮಾಡಕ್ಕೆ? ಓನಪ್ಪ, ಇರ್ಲಿ. ನೀನು ಅಮೌಂಟ್ ಇಲ್ಲ ಅಂದ್ರೆ ನೀನು ದೇವಳ್ಳಿ ಕರ್ಕೊಂಬರ್ತಾ ಇರಲಿಲ್ಲ ನನಗೆ? ಅಲ್ಲ, ಕರೆಕ್ಟಾಗಿ ಹೇಳ್ಬೇಕು ನನಗೆ. ನಾನು ಕರೆಕ್ಟಾಗಿ ಹೇಳ್ಬೇಕು. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಯಾರು ಇವನು ಹಿನ್ನೆಲೆ ಏನು, ಏನೇನು ಮಾಹಿತಿಗಳು ಸಿಗ್ತಿದೆ? ಈಗ ಈತನನ್ನ ಪೊಲೀಸರಿಗೆ ಒಪ್ಪಿಸೋ ಕೆಲಸ ಆಗಿದೆಯಾ? ಬಿಕಾಸ್ ಈ ಫೇಕ್ ಪೇಮೆಂಟ್ನ ಹಾವಳಿ ಬರೀ ಒಂದು ಬಸ್ ಸ್ಟ್ಯಾಂಡಿಗೆ ಮಾತ್ರ ಅಥವಾ ಬಸ್ಸಿಗೆ ಮಾತ್ರ ಸೀಮಿತ ಆಗಿಲ್ಲ, ಬೆಂಗಳೂರಿನಾದ್ಯಂತ ಹಬ್ತಾ ಇದೆ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ದುಡಿಯೋರಿಗೆ ವಿಪರೀತ ಲಾಸ್ ಆಗ್ತಿದೆ ಅಂತ. ಹೌದು, ಯಾಕಂದರೆ ಮೊನ್ನೆ ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನ ಬೇಕರಿಗಳಲ್ಲಿ, ಕಾಂಡಿಮೆಂಟ್ಸ್ಗಳಲ್ಲಿ, ಶಾಪ್ಗಳಲ್ಲಿ ಈ ರೀತಿ ಫೇಕ್ ಆಗಿರುವಂತಹ ಪೇಮೆಂಟನ್ನು ಮಾಡಿದ್ದೀವಿ ಅಂತ ಹೇಳಿ ನಕಲಿ UPI ಲಿಂಕ್ಗಳ ಮೂಲಕ ಏಮಾರಿಸ್ತಾ ಇದ್ರು. ಅದು ಕೂಡ ಬೆಳಕಿಗೆ ಬಂದಿತ್ತು. ಅನೇಕ ಬೇಕರಿಗಳಲ್ಲಿ ಈ ರೀತಿ ಘಟನೆ ಆಗಿತ್ತು. ಸೊ ಯಾವ ರೀತಿ ಇವರ ಜಾಲ ಇದೆ ಅಂದರೆ ತುಂಬ ಯುವಕರು ಈ ರೀತಿಯ ಸೈಬರ್ ಫ್ರಾಡ್ಗಳನ್ನು ಮಾಡೋದಕ್ಕೆ ಕಲ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಈಗ ಬಸ್ಗಳಿಗೂ ಕೂಡ ಹಬ್ಬಿದೆ. ಸಾಮಾನ್ಯವಾಗಿ ಈಗ ಬಸ್ಗಳಲ್ಲಿ ಯಾರು ಕೂಡ ಟಿಕೆಟನ್ನು ದುಡ್ಡು ತೆಗೆದುಕೊಂಡು ನಾರ್ಮಲ್ ಈಗ ಕಡಿಮೆ ಆಗಿದೆ UPI ಪೇಮೆಂಟ್ಗಳ ಮೂಲಕನೇ ಮಾಡುತ್ತೆ. ಬಟ್ ಎಷ್ಟು ಕಿಲಾಡಿಗಳು ಅಂತ ಅಂದ್ರೆ ಆ UPI ಪೇಮೆಂಟ್ ಅಲ್ಲಿ ಸಾಮಾನ್ಯವಾಗಿ ಸೌಂಡ್ ಬರುತ್ತಲ್ಲ, ಅದು ಕೂಡ ಬರುತ್ತೆ ಈ ನಕಲಿ ಆ್ಯಪ್ಗಳ ಲಿಂಕ್ಗಳ ಮೂಲಕ. ಸೊ ಹಾಗಾಗಿ ಈಸಿಯಾಗಿ ಜನ ಏಮಾರ್ತಾ ಇದ್ದಾರೆ. ಬಟ್ ಇದರಲ್ಲಿ ಚಾಲಾಕಿ ಕಂಡಕ್ಟರ್ಗೆ ಗೊತ್ತಾಗಿದೆ ಆತ ಏಮಾರಿಸ್ತಾ ಇದ್ದಾನೆ ಅಂತ. ಸೊ ದುಡ್ಡು ಕ್ರೆಡಿಟ್ ಆಗದೇ ಇರುವಂತಹ ಕಾರಣಕ್ಕೆ ಆತನನ್ನ ವಿಚಾರಿಸ್ತಾನೆ. ಸೊ ಆಗ ಆ ಯುವಕ ಒಪ್ಕೊಳ್ತಾನೆ, ಹೌದು ನಾನು ನಕಲಿ UPI ಲಿಂಕ್ನ ಮೂಲಕ ಈ ರೀತಿ ಮಾಡಿದ್ದೀನಿ, ನಕಲಿ ಪೇಮೆಂಟ್ ಇದು ಫೇಕ್ ಆಗಿರುವಂತಹ ಅಕೌಂಟ್ ಅನ್ನುವಂಥದ್ದು. ಸೊ ತದನಂತರ ಆತನನ್ನ ಗಮನಕ್ಕೆ ತರ್ತಾರೆ. ಯಾಕಂದ್ರೆ ಒಂದ್ ಸಣ್ಣ ವ್ಯತ್ಯಾಸ ಆದ್ರೂ ಪಾಪ ಆ ಕಂಡಕ್ಟರೇ ಕೊಡ್ಬೇಕಾಗುತ್ತೆ ದುಡ್ಡನ್ನ, ಒಂದ್ ವೇಳೆ ಬರದೇ ಇದ್ರೆ. ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಆ ವಿಡಿಯೋವನ್ನ ಕೂಡ ಮಾಡ್ಕೋತಾನೆ. ಆತ ಒಪ್ಕೊಳ್ಳಿರುವಂತದ್ದು ವಿಡಿಯೋ ಕೂಡ ಮಾಡ್ತಾನೆ. ಸೊ ಸಾಮಾಜಿಕವಾಗಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸುವಂತದ್ದು ಈ ರೀತಿ ಘಟನೆಗಳಾದಾಗ ಅದು ತುಂಬಾ ಡಿಲೇ ಆಗಿರುವಂತಹ ಪ್ರಕರಣ. ಹಾಗಾಗಿ ಕಂಡಕ್ಟರ್ ಆತನ ವಿಡಿಯೋವನ್ನ ಮಾಡ್ಕೊಂಡು ಆತನ ಹಾಗೆ ಬಿಟ್ಬಿಟ್ಟಿದ್ದಾನೆ, ಈ ರೀತಿ ಮಾಡಬೇಡ ಮುಂದೆ ಅಂತ ಬುದ್ಧಿ ಹೇಳಿ ಕಳಿಸಿದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಸೈಬರ್ ಫ್ರಾಡ್ ಪ್ರಕರಣಗಳು ತುಂಬಾ ಹೆಚ್ಚಾಗ್ತಾ ಇದೆ. ಮಮತಾ, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಫೇಕ್ ಪೇಮೆಂಟ್ಗಳ ಹಾವಳಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಇಲ್ಲಿ ಈತನ ವಿರುದ್ಧ ಯಾವುದೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿಲ್ಲ. ಬಟ್ ಇದನ್ನ ಹಿಂಗೆ ಬಿಡೋದಲ್ಲ. ಅಲ್ಲ, 2ನೇ ಸಲ